ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕವಾಗಿರುವ ಕಾಪು ಕೈಪುಂಚಾಲುವಿನ ಸೈಯದ್ ಅರಬಿ ವಲಿಹುಲ್ಲಾಹಿ ದರ್ಗಾದಲ್ಲಿ ಸಫರ್ ಜಿಯಾರತ್ ಭಕ್ತಿ ಮತ್ತು ಶ್ರದ್ಧೆಯಿಂದ ನಡೆಯಿತು. ಪೊಲಿಪು ಕಾಸಿ ಅಲ್ಹಜ್ ಪಿಪಿ ಅಹಮದ್ ಮುಸ್ಲಿಯಾರ್ ಜಿಯಾರತ್ಗೆ ಚಾಲನೆಯನ್ನ ನೀಡಿದ್ರು. ಪೊಲಿಪು ಮಸೀದಿಯ ಖತೀಬ್ ಯಾಕೂಬ್ ಸಾದಿ ದುವಾ ನೆರವೇರಿಸಿದ್ರು. ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಲಾಲಾಜಿಆರ್ ಮೆಂಡನ್ ಸೇರಿದಂತೆ ಹಲವು ಗಣ್ಯರು ಜಿಯಾರತ್ನಲ್ಲಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳುವ ಮುನ್ನ ದರ್ಗಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುವ ನಂಬಿಕೆ ಮತ್ತು ಆಚರಣೆಯೂ ಇದೆ. ಜಿಯಾರತ್ ಸಂದರ್ಭದಲ್ಲಿ ಭಕ್ತರಿಗೆ ಬೆಲ್ಲದ ಗಂಜಿ, ಮಂಡಕ್ಕಿ, ಖರ್ಜೂರ ಸೇರಿದಂತೆ ಪ್ರಸಾದ ವಿತರಿಸುವ ಪದ್ಧತಿಯೂ ಇದೆ. ಸ್ಥಳೀಯ ಹಿಂದೂ ಬಾಂಧವರು ಪ್ರಸಾದದ ಸಾಮಗ್ರಿಗಳನ್ನು ನೀಡುವ ಮೂಲಕ ಕೈಪುಂಜಲು ದರ್ಗಾದ ಸಫರ್ ಜಿಯಾರತ್ಗೆ ಮತ್ತೊಮ್ಮೆ ಕರಾವಳಿಯ ಸೌಹಾರ್ದ ಪರಂಪರೆ ಮತ್ತು ಧರ್ಮಾತೀತ ಭಕ್ತಿಗೆ ಸಾಕ್ಷಿಯಾಯಿತು. ಪುರಸಭಾ ಸದಸ್ಯರಾದ ಫರ್ಜಾನ್, ಶೋಭಾ, ರಾಧಿಕಾ, ರೇಷ್ಮಾ, ಅಮೀರ್, ದೇವರಾಜ್, ಸತೀಶ್, ಆಸಿಫ್ ಮೂಳೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಿತಿಯ ಸದಸ್ಯರಾದ ಎಚ್ ಅಬ್ದುಲ್ಲಾ, ಶೇಖ್ ನಜೀರ್, ಅಮೀರ್, ಹಂಸಾ, ಇಮ್ತಿಯಾಜ್, ಅಹಮದ್, ನಜೀರ್ ಕಲ್ಲಾಪು, ಬಶೀರ್ ಜನಪ್ರಿಯ, ಇಲಿಯಾಸ್ ಕೊಂಬಗುಡ್ಡೆ, ರಜಾಬ್ ಹಾಜಿ ಮೊಯ್ದೀನ್, ಅಶ್ರಫ್ ಮೈತ್ರಿ ಹಾಗೂ ಹಾಜಬ್ಬ ಕೊಂಬಗುಡ್ಡೆ ಮತ್ತಿತರರು ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಸಹಕರಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.